ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನೋಡಿ ಒಂದು ಈಸಿಯಾಗಿರೋಂಥ ಕ್ರೋಶ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿದೆ ನೋಡಿ. ಮೊದಲಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ, 6 ಎಳೆ ದಾರ ತೊಗೊಂಡಿದ್ದೀನಿ. ಸಿಂಗಲ್ ಕ್ರೋಶ ಮಾಡಿಕೊಂಡು 5 ಚೈನ್ ಅಥವಾ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಮಾತ್ರ 5 ಅಥವಾ 4 ಚೈನು. ನಂತರ ಈಗ ದಾರ ಮೇಲೆ ತಗೊಂಡು ಈ ರೀತಿ ನಾನು ವೀಟ್ ಬೀಡ್ ಹಾಕ್ಕೊಂಡಿದ್ದೀನಿ. ನೀವು ಈ ವೀಟ್ ಬೀಡ್ ಹಾಕ್ಕೋಬೇಕು ಅಂತಿಲ್ಲ, ಯಾವ ಬೀಡ್ ಬೇಕಾದ್ರೂ ಹಾಕ್ಕೋಬೋದು. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಈಗ ಇನ್ನು 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶ, ಮತ್ತು 3 ಚೈನ್, ಒಂದು ಸಿಂಗಲ್ ಕ್ರೋಶ. ಬೀಡ್ ಹಾಕ್ಕೊಂಡು ಆದಮೇಲೆ ಬೀಡ್ ಲಾಕ್ ಮಾಡಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಅದಾದ ನಂತರ 3 ಚೈನ್ನ 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ನಂತರ ಈಗ ಸೇಮ್ ಅದೇ ರೀತಿ ಬೀಡ್ ಹಾಕ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಈಗ ಇನ್ನು 3 ಚೈನ್ನ 2 ಟೈಮ್ಸ್ ಹಾಕ್ಕೋಬೇಕು. 3 ಚೈನ್ ಸಿಂಗಲ್ ಕ್ರೋಶ, 3 ಚೈನ್ ಸಿಂಗಲ್ ಕ್ರೋಶ, ಆ ರೀತಿ. ಇದು ಬೇಸ್ ಲೈನ್ ಹಾಕ್ಕೊಂಡೆ ಮಾಡ್ಕೊಂಡಿರೋದು ಇದು. ಹಂಗೆ ಉಲ್ಟಾ ಸೀದಾ ಮಾಡಿಕೊಂಡು ವರ್ಕ್ ಮಾಡ್ಬೋದು, ಬಟ್ ಬೇರೆ ಥರ ಡಿಸೈನ್ ಬರುತ್ತೆ. ಇದು ಬೇರೆ ಥರ ಡಿಸೈನ್ ಅನಿಸುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಮತ್ತು ಬೀಡ್ ಹಾಕ್ಕೋಬೇಕು. ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿಕೊಂಡು ಹೇಗೆ 3 ಚೈನ್ 2 ಟೈಮ್ಸ್ ಹಾಕ್ಕೋಬೇಕು. ಇದೇ ರೀತಿ ಬೇಸ್ ಲೈನು ನೋಡಿ, ಈ ರೀತಿ ಬರುತ್ತೆ. ಸ್ಟಾರ್ಟಿಂಗು ಮತ್ತು ಎಂಡಿಂಗ್ ಮಾತ್ರ 4 ಚೈನ್ ಅಥವಾ 5 ಚೈನ್ 1 ಟೈಮ್ ಹಾಕ್ಕೊಂಡಿದ್ದೀನಿ. ಸೆಂಟ್ರಲ್ಲೆಲ್ಲ 3 ಚೈನ್ 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಈಗ ಸೆಕೆಂಡ್ ಸ್ಟೆಪ್ಪು ನಾನು ಎಲ್ಲಿಂದ ಎಂಡ್ ಮಾಡಿದ್ದೀನೋ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ನೀವು ಸೀರೆಗಾದರೂ ಇದೇ ರೀತಿ ಮಾಡ್ಕೋಬೋದು ನೋಡಿ. 4 ಚೈನ್ ಒಳಗಡೆ 2 ಟೈಮ್ಸು ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. 2 ಟೈಮ್ಸ್ ಅಥವಾ 3 ಟೈಮ್ಸ್ ಹತ್ರಕ್ಕೆ ತೊಗೋಬೇಕಷ್ಟೇ. ಕ್ರೋಶ ವರ್ಕ್ ಮಾಡಲಿಕ್ಕೆ, ಡಬಲ್ ಕ್ರೋಶ ವರ್ಕ್ ಮಾಡಲಿಕ್ಕೆ ಹತ್ರಕ್ಕೆ ತೊಗೋಬೇಕಲ್ಲ, ಸೊ ಹಂಗಾಗಿ 2 ಟೈಮ್ಸ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ತೊಗೊಂಡು ಬೀಡ್ ಹಿಂಭಾಗದಲ್ಲಿ ಥ್ರೆಡ್ ಇದೆಯಲ್ಲ, ಆ ಥ್ರೆಡ್ಡಿಗೆ ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಇದು ಉಲ್ಟಾ ಸೈಡು ಅದೇ ರೀತಿ ಕಾಣುತ್ತೆ, ಸೇಮ್ ಡಿಸೈನು. ಸೀದಾ ಸೈಡು ಅದೇ ರೀತಿ ಕಾಣುತ್ತೆ, ಯಾವುದೇ ಡಿಫ್ರೆನ್ಸ್ ಕಾಣಲ್ಲ. ಸೀದಾ ಸೈಡ್ ಹಾಕಿದರೂ ಕೂಡ, ಉಲ್ಟಾ ಸೈಡ್ ಹಾಕಿದರೂ ಕೂಡ ನಮ್ಗೆ ಯಾವುದೇ ಡಿಫ್ರೆನ್ಸ್ ಗೊತ್ತಾಗಲ್ಲ. ಈಗ ನಾನು 3 ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. 3 ಡಬಲ್ ಕ್ರೋಶ ಆದಮೇಲೆ ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ಈಗ ಟ್ರಿಪಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. 3 ಡಬಲ್ ಕ್ರೋಶ ಆದಮೇಲೆ ಒಂದು ಟ್ರಿಪಲ್ ಕ್ರೋಶ ಆಯಿತು, ಮತ್ತು ಇನ್ನೊಂದು ಟ್ರಿಪಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಈಗ ದಾರ ಮೇಲೆ ತೊಗೊಂಡು ಒಂದು ಸ್ಮಾಲ್ ಸೈಜ್ ಅಥವಾ ಮೀಡಿಯಮ್ ಸೈಜ್ ಬೀಡ್ ಹಾಕ್ಕೊಂಡು ಸೇಮ್ ಈಗ ಅದೇ ರೀತಿ ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ಮತ್ತು ಟ್ರಿಪಲ್ ಕ್ರೋಶೆ, 3 ಡಬಲ್ ಕ್ರೋಶೆ, 4 ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಈಗ 3 ಆಯಿತು ಟ್ರಿಪಲ್ ಕ್ರೋಶೆ, ಇನ್ನೊಂದು ಮಾಡ್ಕೊಳ್ಳೋಣ. ಒಟ್ಟು 4 ಟ್ರಿಪಲ್ ಕ್ರೋಶೆ ಆಗುತ್ತೆ. ಈಗ ನೋಡಿ ಈ ರೀತಿ. ಈಗ ಆ್ಯಸ್ ಯೂಶ್ವಲ್ ಅದೇ ರೀತಿ ಲೆಫ್ಟ್ ಸೈಡಲ್ಲಿ ನಾವು ಡಬಲ್ ಕ್ರೋಶ ಮಾಡಿದ್ವು, ಅದೇ ರೀತಿ ರೈಟ್ ಸೈಡಲ್ಲೂ ಕೂಡ ಡಬಲ್ ಕ್ರೋಶ ಮಾಡಿಕೊಂಡು ಎಂಡ್ ಮಾಡ್ಕೋಬೇಕು. ಯಾವಾಗ ಈವನಾಗಿ ಕಾಣುತ್ತೆ. ಸೆಂಟ್ರಲ್ಲಿ ಮಾತ್ರ 4 ಡಬಲ್ ಕ್ರೋಶ ಮಾಡ್ಕೊಂಡಿರೋದು. ಈ ರೀತಿ ಮಾಡಿಕೊಂಡು 3 ಚೈನ್ ಒಳಗಡೆ 3 ಚೈನ್ ಬರುತ್ತಲ್ಲ, 3 ಚೈನ್ ಹಾಕಿದ್ದೀವಲ್ಲ, 3 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋದು ಬೇಡ, 3 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. ನಂತರ ಈಗ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 3 ಚೈನ್ ಇದೆಯಲ್ಲ,
ಆ 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ನಾವು ಸಾಕು ಒನ್ ಟೈಮೇ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದು ಸಾಕು. ಈಗ ಮತ್ತೆ ಅಗೇನ್ ಬೀಡ್ ಹಿಂಭಾಗದಲ್ಲಿರೋಂತಹ ಥ್ರೆಡ್ಗೆ ಫಸ್ಟು 3 ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಒಂದು 3 ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಸ್ಟಾರ್ಟಿಂಗಲ್ಲಿ. ಇದಕ್ಕೆ ಒಂದು 500 ಚಾರ್ಜ್ ಮಾಡ್ಬೋದು, ಬೇಗ ಆಗುತ್ತೆ, ವರ್ಕ್ ಬೇಗ ಮುಗಿಸ್ಬೋದು. ಸೊ ಹಂಗಾಗಿ ಒಂದು 500 ಚಾರ್ಜ್ ಮಾಡ್ಬೋದು. ಈಸಿಯಾಗಿ ಕೂಡ ಇದೆ, ಬಿಗಿನರ್ಸ್ಗೆ ತುಂಬ ಉಪಯೋಗ ಆಗೋಂತಹ ಡಿಸೈನ್. 3 ಡಬಲ್ ಕ್ರೋಶೆ ಆದಮೇಲೆ ಈಗ ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಒಂದು ಟ್ರಿಪಲ್ ಕ್ರೋಶೆ ಆಯಿತು. ಈಗ ಇನ್ನೊಂದು ಟ್ರಿಪಲ್ ಕ್ರೋಶೆ. ಟ್ರಿಪಲ್ ಕ್ರೋಶೆ 2 ಆದಮೇಲೆ ದಾರ ಮೇಲೆ ತೊಗೊಂಡು ಒಂದು ಸ್ಮಾಲ್ ಸೈಜ್ ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡೋದು ಬೇಡ, ಹಾಗೆ ಮತ್ತು ಅದೇ ರೀತಿ ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಒಂದಾಯಿತು, ಎರಡು ಒಟ್ಟು 4 ಬೀಡ್ ಹಾಕೋದಕ್ಕಿಂತ ಮುಂಚೆ 2 ಟ್ರಿಪಲ್ ಕ್ರೋಶೆ, ಬೀಡ್ ಹಾಕಿದ ಮೇಲೆ 2 ಟ್ರಿಪಲ್ ಕ್ರೋಶೆ. ನಂತರ ಈಗ ಅದೇ ರೀತಿ ರೈಟ್ ಸೈಡಲ್ಲಿ ಏನು ಯಾವ ರೀತಿ ಮಾಡಿದ್ದೀವೋ ಆ ರೀತಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡೋಕ್ಕೆ ಎಷ್ಟು ಈಸಿಯಾಗಿದೆ, ಬಟ್ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ಒಂಥರ ತುಂಬ ಚೆನ್ನಾಗಿ ಕಾಣುತ್ತೆ, ಡಿಸೆಂಟ್ ಲುಕ್ ಕೊಡುತ್ತೆ. ನೋಡಿ ಈ ರೀತಿ ಬಂದಿದೆ. ನಾವೇನಲ್ಲಿ ಸೆಂಟ್ರಲ್ 4 ಚೈನ್ ಹಾಕಿದ್ದೀವೋ ಆ 4 ಚೈನ್ಗೆ ಕುಚ್ಚು ಬರುತ್ತೆ. ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನಾನೊಂದು 4 ಅಥವಾ 5 ಆರ್ಚ್ ಮಾಡಿಕೊಂಡು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಆರ್ಚ್ ಕಂಪ್ಲೀಟ್ ಆದಮೇಲೆ 3 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅಗೈನ್ 4 ಚೈನ್ ಹಾಕ್ಕೊಂಡು ಮತ್ತು ನೆಕ್ಸ್ಟ್ 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಬೀಡ್ ಹಿಂಭಾಗದಲ್ಲಿರುವ ಥ್ರೆಡ್ಗೆ ವರ್ಕ್ ಮಾಡಬೇಕು. ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ. ನೋಡಿ, ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನೀಟ್ ಫಿನಿಶಿಂಗು, ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಏನು 4 ಚೈನ್ ಗ್ಯಾಪ್ ಇದೆಯೋ ಆ 4 ಚೈನ್ ಗ್ಯಾಪ್ಗೆ ಕುಚ್ಚು ಬರುತ್ತೆ. ಕುಚ್ಚು ಕೂಡ ಹಾಕಿದ್ದೀನಿ ನಾನು. ಕುಚ್ಚು ಹಾಕಿದ ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಕುಚ್ಚು ಹಾಕಿದ ಮೇಲೆ ಈ ರೀತಿ ಕಾಣುತ್ತೆ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.